ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವ ದತ್ತ. ಧನುರ್ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈಗಾಗಲೇ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಈಗ ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಸೂರ್ಯನು ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡ್ತಾನೆ. ಅಂತೆಯೇ ಈ ಬಾರಿಯೂ ಕೂಡ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಆಗಸ್ಟ್ 17ರಂದು ಸೂರ್ಯನು ಸಿಂಹ ಸಂಕ್ರಮಣದ ರೂಪದಲ್ಲಿ ನಿಮ್ಮ ಭಾಗ್ಯಭಾವನ ಪ್ರವೇಶ ಮಾಡ್ತಾನೆ. ಸೊ ಭಾಗ್ಯಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ. ಅದಕ್ಕೂ ಮುಂಚೆ ಮೊದಲಿನ 17 ದಿನ ಸೂರ್ಯ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ, ರಂಧ್ರ ಭಾವದಲ್ಲಿ ಸಂಚಾರ ಮಾಡ್ತಾನೆ, 9th ಲಾರ್ಡ್ ಇನ್ 8th ಹೌಸ್. ಹೀಗಾಗಿ ಈ ಸಮಯದಲ್ಲಿ ಸೂರ್ಯ ಕರ್ಕ ರಾಶಿಯಲ್ಲಿ ಇರುವಂಥದ್ದು. ನಂತರ ಸಿಂಹ ರಾಶಿಯ ಸ್ವಂತ ರಾಶಿಯಲ್ಲಿ ಬಂದಾಗ ಭಾಗ್ಯದಲ್ಲಿ ಸಂಚಾರ. ಇದರ ನಂತರ ಮಾಸ ಪೂರ್ತಿ ಕುಜನ ಸಂಚಾರ ಕಳತ್ರ ಭಾವದಲ್ಲಿ ಇರಲಿದೆ. ಇದು ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ, ಇಲ್ಲಿಯೂ ತಿಳಿಸ್ತೀನಿ. ಶುಕ್ರನ ಸಂಚಾರ ಮಾಸ ಪೂರ್ತಿ ಕರ್ಮ ಭಾವದಲ್ಲಿ ಇರಲಿದೆ. ಮತ್ತೆ ಬುಧನ ಸಂಚಾರ ಆಗಸ್ಟ್ 5ರಿಂದ ಆಗಸ್ಟ್ 22ರವರೆಗೂ 8ನೇ ಭಾವದಲ್ಲಿ ಇರಲಿದೆ. ಇದರ ನಂತರ ಆಸ್ ಯೂಸ್ವಲ್ ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳು ಯಾವುದೇ ರಾಶಿ ಪರಿವರ್ತನೆಯನ್ನು ಮಾಡಿಲ್ಲ. ರಾಹುವಿನ ಸಂಚಾರ ಕುಂಭದಲ್ಲಿದ್ದರೆ ಕೇತುವಿನ ಸಂಚಾರ ಸಿಂಹದಲ್ಲಿದೆ. ಗುರುವಿನ ಸಂಚಾರ ಉಚ್ಚ ರಾಶಿ ಕರ್ಕದಲ್ಲಿದ್ದು ಅಷ್ಟಮ ಭಾವದಲ್ಲಿದ್ದಾನೆ. ರಾಷ್ಟ್ರಾಧಿಪತಿ ಗುರು ಅಷ್ಟಮ ಭಾವದಲ್ಲಿ ಹೋದಾಗ ಕೆಲವು ಸ್ವಯಂಪುರದ ಅಪರಾಧಗಳು, ನಿಮ್ಮ ನಿರ್ಣಯಗಳು ರಾಂಗ್ ಆಗ್ತವೆ. ಅತಿಯಾಗಿ ಭಾವನಾತ್ಮಕವಾಗಿರುವಿರಿ. ಅದರ ಬಗ್ಗೆ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ದಾಂಪತ್ಯದ ಬಗ್ಗೆ ತುಂಬ ಸೆನ್ಸಿಟಿವ್ ಆಗಿವ್ರಿ, ಇಮೋಷನಲ್ ಆಗಿವ್ರಿ. ಆಮೇಲೆ ಕೆಲವು ಪರಿವರ್ತನೆಗಳು, ಟ್ರಾನ್ಸ್ಫಾರ್ಮೇಷನ್ ಇನ್ ಮ್ಯಾರಿಡ್ ಲೈಫ್, ಇನ್ ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ನಡೆಯಲಿವೆ ಕೆಲವು ಪರಿವರ್ತನೆಗಳು. ದೇರ್ ಇಸ್ ಅ ಶಿಫ್ಟ್, ದೇರ್ ಇಸ್ ಅ ಚೇಂಜ್, ದೇರ್ ಇಸ್ ಸಮಥಿಂಗ್ ಸೀಕ್ರೆಟ್ ಗೋಯಿಂಗ್ ಆನ್ ಇನ್ ಮ್ಯಾರಿಟಲ್ ಲೈಫ್, ಮ್ಯಾರಿಟಲ್ ಬೇಸ್. ಇದೆಲ್ಲವೂ ಕೂಡ ನಡೀತಾ ಇದೆ. ಆಕಸ್ಮಿಕ ಘಟನೆಗಳು ದಾಂಪತ್ಯದಲ್ಲಿ ನಡೆಯುವಂಥ ಸಾಧ್ಯತೆಗಳು, ಇನ್ನು ಕೆಲವು ತಪ್ಪು ನಿರ್ಣಯಗಳು ಇದು ಆಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಆಮೇಲೆ ಶನಿ ಮೀನದಲ್ಲಿದ್ದಾನೆ. ಧನು ಮಕರ ಕುಂಭ ಮೀನ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಶನಿ ಇದ್ದಾನೆ. ಬನ್ನಿ ಈಗ ಒಂದೊಂದು ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯ ಮೊದಲಿನ 17 ದಿನ ಎಲ್ಲಿರ್ತಾನೆ? ಸೂರ್ಯ ಬಂದ್ಬಿಟ್ಟು 8ನೇ ಭಾವದಲ್ಲಿ ಇರ್ತಾನೆ, 9th ಲಾರ್ಡ್ ಇನ್ 8th ಹೌಸ್. ಇಲ್ಲಿ ಮೋಕ್ಷ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಮೋಕ್ಷ ದಿವ್ಯ ಜ್ಞಾನ ಆಮೇಲೆ ಗುಪ್ತ ಜ್ಞಾನವನ್ನು ಕೊಡ್ತಾನೆ. ನಿಮಗೆ ಈ ಆಕಲ್ಟ್ನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಾನೆ. ತಂದೆಗೆ ಗುರುವಿಗೆ ಇಲ್ಲಿ ಅನಾರೋಗ್ಯ, ತಂದೆಗೆ ಒಂದು ಕೆಲವು ಸಂಕಟಗಳು ಬರ್ಬೋದು, ಗುಪ್ತ ಸಮಸ್ಯೆಗಳು ಬರ್ಬೋದು. ಸೂರ್ಯ ಇಲ್ಲಿ ದಾಂಪತ್ಯದಲ್ಲಿ ಕಲಹವನ್ನು ನಿರ್ಮಾಣ ಮಾಡ್ಬೋದು. ಜಾಯಿಂಟ್ ಫೈನಾನ್ಸ್ ಏನಾದರೂ ಇದ್ರೆ ಅಲ್ಲಿ ಕೂಡ ಸಮಸ್ಯೆಗಳನ್ನು ನೀಡ್ತಾನೆ. ಸೂರ್ಯನಿಂದ ಇಲ್ಲಿ ನೇತ್ರ ಸಮಸ್ಯೆಯು ಕೂಡ ಬರಬಹುದು. ಇದರ ಜೊತೆಗೆ ಸೂರ್ಯ ದೂರ ಹೋಗಿ ಹಣ ಖರ್ಚು ಅಥವಾ ಇತರರಿಗೆ ಹಣ ಖರ್ಚು ಮಾಡುವಂತಹ ಒಂದು ಯೋಗವನ್ನು ಕೊಡ್ತಾನೆ. ಮಂದ ದೃಷ್ಟಿಯನ್ನು ಕೊಡ್ತಾನೆ. 8th ಹೌಸಲ್ಲಿ ಇದ್ದಾಗ ಗುಪ್ತ ಶತ್ರುಗಳ ಸಂಖ್ಯೆಯನ್ನು ವೃದ್ಧಿಸ್ತಾನೆ. ಅತಿಯಾದ ರೋಷವನ್ನು ಕೂಡ ಇಲ್ಲಿ ಸೂರ್ಯನು ಕೊಡಬಹುದು. ಇದೇ ಸೂರ್ಯನು ಮುಂದೆ ಭಾಗ್ಯಭಾವದಲ್ಲಿ ಬಂದ ಭಾಗ್ಯಾಧಿಪತಿ ಭಾಗ್ಯ ಭಾವದಲ್ಲಿ ಇಲ್ಲಿ ಸೂರ್ಯನು ಕೂಡ ಧರ್ಮಕ್ಕೆ ಕಾರಕನಾಗಿದ್ದಾನೆ. ಅದು ಮೂಲತಃ ಗುರುವಿನ ಭಾವವಾಗಿದ್ದರೂ ಕೂಡ ಇಲ್ಲಿ ಸ್ವಲ್ಪ ಸೂರ್ಯ ಅಧರ್ಮದ ಕಡೆಗೆ ಒಲವು ಕೊಡ್ತಾನೆ. ಇಲ್ಲಿಯೂ ಕೂಡ ಸ್ವಲ್ಪ ಕಾರಕ ಭಾವನಾಶವಾಗುತ್ತದೆ. ಪ್ರಾಮಾಣಿಕತೆ ಇರುತ್ತೆ, ಧಾರ್ಮಿಕತೆ ಇರುತ್ತೆ. ಕುಟುಂಬ ಪಾಲನೆಗಾಗಿ, ಕುಟುಂಬಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧ. ಇಲ್ಲಿ ಗುರು ಮತ್ತೆ ಸೂರ್ಯ ಒಂದೇ ರಾಶಿಯಲ್ಲಿ ಬರ್ತಾರೆ. ಜೀವಾತ್ಮ ಸಂಯೋಗ ಕೂಡ ಆಗುತ್ತೆ. ಧರ್ಮ ಕಾರ್ಯ ನಿರತರು, ಉಪಕಾರಕ್ಕೆ ಬರಲಾಗಿ ಏನನ್ನ ಬಯಸಲ್ಲ. ಪ್ರಖ್ಯಾತಿಯನ್ನ ಕೊಡ್ತಾನೆ, ದ್ರವ್ಯಾರ್ಜನೆ ಕೊಡ್ತಾನೆ, ಬಲವಾದ ಶರೀರ, ಸಾಹಸ, ಪಾಂಡಿತ್ಯ, ಪಿತ್ರಾಜಿತ ಆಸ್ತಿ ಕೆಲವರಿಗೆ ಸಿಗುತ್ತೆ. ಇನ್ನು ತಂದೆಗೆ ಕೆಲವರಿಗೆ, ಯಾಕಂದ್ರೆ ಕಾರಕ ಭಾವನಾಶವು ಇಲ್ಲಿಯೂ ಕೂಡ ಆಗುತ್ತೆ. ಸ್ವಲ್ಪ ತಂದೆಗೆ ಅನಾರೋಗ್ಯ ಅಥವಾ ಗುರುವಿಗೆ ಅನಾರೋಗ್ಯ ಸಮಸ್ಯೆಗಳು. ಇನ್ನು ಸನ್ಮತಿ ಕೊಡ್ತಾನೆ, ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ. ಆದರೆ ಮಾತೃ ಪರಿವಾರದೊಡನೆ, ಮಾತೃ ವೃಂದದೊಡನೆ ಸೂರ್ಯ ಎನಿಮಿಟಿ ಅಥವಾ ಶತ್ರುತ್ವವನ್ನು ಕೂಡ ಕೊಡಬಹುದು. ಕುಜನ ಸಂಚಾರ ತೆಗೆದುಕೊಳ್ಳೋಣ. ಕುಜ ಏನ್ ಮಾಡ್ತಾ ಇದ್ದಾನೆ? ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಕಳತ್ರ ಭಾವದಲ್ಲಿ ಸಂಚಾರ ಇದೆ. 48 ದಿನ, ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18. ಮಾಸ ಪೂರ್ತಿ ಸಪ್ತಮ ಭಾವದಲ್ಲಿ ಕಳತ್ರ ಭಾವದಲ್ಲಿ ಕಾಮ ತ್ರಿಕೋನವನ್ನು ಸಕ್ರಿಯಗೊಳಿಸ್ತಾನೆ. 48 ದಿನಗಳಲ್ಲಿ ಇಲ್ಲಿ ಕುಜ, ನೀವು ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ಯುವರ್ ಲವ್ ಲೈಫ್, ಯುವರ್ ರಿಲೇಶನ್ಶಿಪ್, ಯುವರ್ ಪಾರ್ಟ್ನರ್ಶಿಪ್, ಯುವರ್ ಪಬ್ಲಿಕ್ ಲೈಫ್. ಮಾರ್ಸ್ ವಿಲ್ ಮೇಕ್ ಯು ಇಂಪಲ್ಸಿವ್, ನಿಮ್ಮನ್ನು ಆರ್ಗ್ಯುಮೆಂಟಿವ್ ಮಾಡ್ತಾನೆ. ಇದರ ಜೊತೆ ಅಗ್ರೆಸಿವ್ನೆಸ್ ಕೊಡ್ತಾನೆ. ರೊಮ್ಯಾಂಟಿಕ್ ಲೈಫಲ್ಲಿ, ಪಾರ್ಟ್ನರ್ಶಿಪ್ನಲ್ಲಿ ಸ್ವಲ್ಪ ಕೋಪ, ತಾಪ, ಆವೇಶವನ್ನು ಕಡಿಮೆ ಮಾಡಬೇಕು. ಕುಸುಗುಡುವುದನ್ನು ಕಡಿಮೆ ಮಾಡಬೇಕು. ಇಲ್ಲವಾದರೆ ನಿಮ್ಮ ಒಂದು ನಡವಳಿಕೆ, ನಿಮ್ಮ ವೈಯಕ್ತಿಕ ಸಂಗಾತಿಯನ್ನು ದುಃಖವನ್ನು ನೀಡಬಹುದು. ಗ್ರೀಫ್ ಆನ್ ಅಕೌಂಟ್ ಆಫ್ ಯು ಓನ್ಲಿ.
ಇಲ್ಲಿ ಯು ಹ್ಯಾವ್ ಟು ಕೀಪ್ ಕಂಟ್ರೋಲ್ ಓವರ್ ಯುವರ್ ಡಿಸೈರ್ಸ್, ನಿಮ್ಮ ಕೆಲವು ವಾಸನೆಗಳ ಮೇಲೆ. ಯಾಕಂದ್ರೆ ಇಲ್ಲಿ ಸಪ್ತಮದಲ್ಲಿ ಬಂದಾಗ ತುಂಬಾ ಅತಿಯಾದ ಇಂಟೆನ್ಸ್ ಡ್ಯಾಶ್ ಡಿಸೈರ್ಗಳು ಸಿಗ್ತವೆ. ಡ್ಯಾಶ್ ಅಂದ್ರೆ ಏನು ಗೊತ್ತಿರುತ್ತೆ. ಇಂಥ ವಾಸನೆಗಳು ಬಂದಾಗ ನಿಶ್ಚಿತವಾಗಿಯೂ ಕೂಡ ಮನುಷ್ಯ ಸ್ವಲ್ಪ ಕ್ರೂರತೆಯನ್ನು ಬರಬರತೆಯನ್ನು ತೋರಿಸ್ತಾನೆ. ಫಿಫ್ತ್ ಲಾರ್ಡ್ ಇನ್ ಸೆವೆಂತ್ ಹೌಸ್, ಕೆಲವರಿಗೆ ವಿವಾಹ ಯೋಗ, ಸಂಗಾತಿ ಲವರ್ಗಳೇ ಪಾರ್ಟ್ನರ್ ಆಗ್ಬೋದು, ಲವರ್ ಜೊತೆ ನಿಮ್ದು ವಿವಾಹ ಆಗ್ಬೋದು. ನಿಮ್ಮ ಪಾರ್ಟ್ನರ್ ಅಥವಾ ಲವರ್ ಸಿ ಮೇ ಬಿ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಡಿಫ್ರೆಂಟ್ ಟ್ರೆಡಿಷನ್, ಡಿಫ್ರೆಂಟ್ ಕಲ್ಚರ್, ಅವಳ ಒಂದು ನಡವಳಿಕೆ ಇದೆಲ್ಲವೂ ಕೂಡ ವಿಭಿನ್ನವಾಗಿರುತ್ತದೆ. ಇಲ್ಲಿ ಒಳ್ಳೆ ಒಳ್ಳೆಯ ಅವಕಾಶಗಳು ಬರ್ತವೆ, ಕರಿಯರ್ನಲ್ಲಿ ಬರ್ತವೆ, ಪ್ರೊಫೆಷನಲ್ನಲ್ಲಿ ಬರ್ತವೆ, ಡಿಫ್ರೆಂಟ್ ಸೋರ್ಸಸ್ ಆಫ್ ಇನ್ಕಮ್ ಬರ್ತವೆ, ಆರ್ಥಿಕತೆಗೆ ಕೊರತೆ ಇರಲ್ಲ. ಇದರ ಜೊತೆಗೆ ಸಮ್ ಹೆಲ್ತ್ ಇಶ್ಯೂಸ್ಗಳನ್ನು ಕೂಡ ಮಾತ್ರ ಕೊಡ್ತಾನೆ. ಕಾರಣ ನೇರವಾಗಿ ಸಪ್ತಮ ಆಸ್ಪೆಕ್ಟ್, ಸೆವೆಂತ್ ಆಸ್ಪೆಕ್ಟ್ ಈಸ್ ಟು ಡೈರೆಕ್ಟ್ಲಿ ಟು ರಾಶಿ. ಹೀಗಾಗಿ ಸ್ವಲ್ಪ ಅಗ್ರೆಸಿವ್ ಆಗೋದು, ಇಂಪಲ್ಸಿವ್ ಆಗೋದು, ಸ್ವಲ್ಪದಂತೆ ಬುಸುಗುಡೋದು ಇದೆಲ್ಲ ಬಿಡಬೇಕು. ಸ್ವಲ್ಪ ಪೇಷನ್ಸ್ ಇರಬೇಕು. ಮಾರ್ಸ್ ವಿಲ್ ಟೆಸ್ಟ್ ಯುವರ್ ಪೇಷನ್ಸ್. ಈ ರೀತಿಯಾಗಿ ಕುಜನ ಫಲಗಳು ಸಿಗ್ತವೆ. ಇನ್ನು ಶನಿಯ ಫಲಗಳನ್ನು ತೆಗೆದುಕೊಳ್ಳೋಣ. ಶನಿಯು ಗುರುವಿನ ರಾಶಿಯಲ್ಲಿದ್ದಾನೆ, ನಿಮ್ಮ ಅಭಿಮುಖ ರಾಶಿಯಲ್ಲಿದ್ದಾನೆ, 4ನೇ ಭಾವದಲ್ಲಿದ್ದಾನೆ. ಶನಿ ಸಂಚರಿಸುವ ಭಾವ ಚೆನ್ನಾಗಿಲ್ಲ. ಇದು ಅರ್ಧಾಷ್ಟಮ ಶನಿಯ ಪ್ರತೀಕವಾಗಿದೆ. ಅರ್ಧಾಷ್ಟಮ ಶನಿ ಅಷ್ಟಮ ಶನಿಯ ಥರನೇ ಸ್ವಲ್ಪ ಹೆಚ್ಚು ದುಃಖವನ್ನು, ಆದರೆ ಇಲ್ಲಿ ಹೆಚ್ಚು ದುಃಖ ಸಿಗಲ್ಲ, ಕಷ್ಟಗಳು ಸಿಗಲ್ಲ. ಕಾರಣ ಏನಿದೆ ಅಂದರೆ ಗುರುವಿನ ರಾಶಿಯಲ್ಲಿದೆ, ಗುರುವಿನ ಊರ್ಜೆ ಶನಿಯನ್ನು ನಿಯಂತ್ರಿಸುತ್ತದೆ. ಹೀಗಾಗಿ ಮೀನದಲ್ಲಿ ಇರುವಂಥ ಶನಿ ನಿಮ್ಮನ್ನು ಹೆಚ್ಚು ಧಾರ್ಮಿಕರನ್ನಾಗಿ ಮಾಡುವನು, ಆಧ್ಯಾತ್ಮಿಕರನ್ನಾಗಿ ಮಾಡುವನು. ಮೋಕ್ಷ ರಾಶಿ, ಕಾಲಪುರುಷನ ಮೋಕ್ಷ ರಾಶಿ, ಗುರುವಿನ ಎನರ್ಜಿ ಊರ್ಜೆ ಏನಿದೆ ಅದು ಶನಿ ಅಂತ ನಿಯಂತ್ರಿಸುತ್ತದೆ. ಆದರೆ ಭಾವ ಚೆನ್ನಾಗಿಲ್ಲ, ಭಾವದ ಜೊತೆಗೆ ಪಾದ ಚೆನ್ನಾಗಿಲ್ಲ. ಪಾದ ಬಂದ್ಬಿಟ್ಟು ಲೋಹ ಪಾದ ಇದೆ, ಕಷ್ಟ ಅಂತೂ ಇದ್ದೇ ಇದೆ. ಸೊ ನಿಮ್ಮ ಗಮನ ವಿಶೇಷವಾಗಿ ನಿಮ್ಮ ಟ್ರೆಡಿಷನ್ನು, ಕುಟುಂಬದ ಸಂಸ್ಕಾರಗಳು ಮತ್ತು ನಿಮ್ಮ ಮಾರಲ್ ವ್ಯಾಲ್ಯೂಸು, ಇದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಇದು ಕೆಲವು ಫ್ಯಾಮಿಲಿ ವ್ಯಾಲ್ಯೂಸು ಇದೆಲ್ಲ ಈ ಕಡೆ ಜಾಸ್ತಿ ಇರುತ್ತದೆ. ಅವುಗಳಲ್ಲಿ ಕೆಲವು ಪರಿವರ್ತನೆ ಮಾಡ್ತೀರಿ. ಕುಟುಂಬಸ್ಥರೊಡನೆ ತುಂಬ ಭಾವನಾತ್ಮಕವಾಗಿ ವರ್ತಿಸುವಿರಿ. ಕೆಲವೊಮ್ಮೆ ನಿಮ್ಮ ಇಂಟ್ಯೂಷನ್ಗಳು, ನಿಮ್ಮ ಮುಂದಾಲೋಚನೆಗಳು ಅಥವಾ ಮುಂದೆ ಆಗುವಂಥ ಘಟನೆಗಳು ಕೆಲವೊಮ್ಮೆ ನಿಮಗೆ ಅರ್ಥವಾಗುತ್ತವೆ. ಸಿಕ್ಸ್ತ್ ಸೆನ್ಸ್ ಆಕ್ಟಿವ್ ಆಗುತ್ತದೆ. ಕುಟುಂಬದಲ್ಲಿ ಬದಲಾವಣೆ ಮಾಡ್ತೀರಿ. ಇದಕ್ಕೆ ಮೂಲ ಕಾರಣ ಅಂದರೆ ಹಳೆಯ ಸಮಸ್ಯೆಗಳು ಮತ್ತೆ ಹೆಡೆಯೆತ್ತಿ ನಿಲ್ಲುವುದು. ಕೆಲವರಿಗೆ ವಾಸ್ತುದೋಷವಾದಂತೆ ಕಂಡು ಬರುತ್ತದೆ. ಇಲ್ಲಿ ಹಳೆಯ ನಿರ್ಣಯಗಳನ್ನ ಪರಿಶೀಲಿಸಬೇಕು. ಇನ್ನು ಕುಟುಂಬವನ್ನು ಕೆಲವರು ರಿನೋವೇಟ್ ಮಾಡುವರು, ಜೀರ್ಣೋದ್ಧಾರ ಮಾಡುವರು, ಕೆಲವು ರೀಅರೇಂಜ್ಮೆಂಟ್ ಮಾಡುವರು, ಕೆಲವು ವಸ್ತುಗಳನ್ನ ಆ ಕಡೆ ಈ ಕಡೆ ಕೂಡ ಕೆಲವರು ಮಾಡ್ತಾರೆ. ಹಳೆಯ ನಿರ್ಣಯಗಳನ್ನು ಮರು ಆಲೋಚನೆ ಮಾಡಬೇಕು. ಹಳೆಯ ಕರ್ಮಗಳ ಕಡೆಗೆ ಗಮನ ಕೊಡಬೇಕು. ಕುಟುಂಬದ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರಗಳಲ್ಲಿ ಕೆಲವು ಪರಿವರ್ತನೆಗಳನ್ನ ಇಲ್ಲಿ ತೆಗೆದುಕೊಂಡು ಬರ್ತಾರೆ ಕೆಲವರು. ಹೀಗಾಗಿ ಡೊಮೆಸ್ಟಿಕ್ ಲೈಫ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತದೆ. ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವದತ್ತ.